ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೀದರ್, ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತು ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಜೊತೆಗೆ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಂದ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮ ಬೀದರ್ನ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಂಡಿದ್ದು, ವಿಧಾನ ಪರಿಷತ್ತು ಶಾಸಕರಾದ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮ್ ಬೆಲ್ದಾರ್ ಶರಣರು ಅಧ್ಯಕ್ಷರು, ಮಹಾಮನೆ ಟ್ರಸ್ಟ್ ಬಸವ ಕಲ್ಯಾಣ ಇವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಮುಖ್ಯ ಅತಿಥಿಯಾಗಿರುವ ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೀದರ್ನ ರಾಜೇಂದ್ರ ಕುಮಾರ್ ಗನ್ಗೆ, ಪಾಂಡುರಂಗ ಬೆಲ್ದಾರ್ ಸಂಸ್ಥಾಪಕ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಬೀದರ್ ಡಾಕ್ಟರ್ ಹುಲಿಕಲ್ ನಟರಾಜ್ ರಾಜ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಂಗಳೂರು ಡಿ ಜಾಕಿರ್ ಹುಸೇನ್ ರಾಜ್ಯ ಕೋಶಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಬಡ್ತಿ ಮುಖ್ಯ ಗುರುಗಳ ಸಂಘ ಬೆಂಗಳೂರು ದಾನಿ ಬಾಬುರಾವ್ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೀದರ್ ಶಿವರಾಜ್ ಕಪ್ಲಾಪುರೆ ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಹಿರಿಯ ಹಾಗೂ ಪದವೀಧರೇತರ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರ ಸಂಘ ಬೀದರ್ ದಿಲೀಪ್ ಡೋಂಗ್ರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಗಣಪತಿ ಭಕ್ತ ಶ್ರೀಮತಿ ರಾಣಿ ಸತ್ಯಮೂರ್ತಿ ಅಧ್ಯಕ್ಷರು, ನಾಟ್ಯಶ್ರೀ ನೃತ್ಯಾಲಯ ಬೀದರ್ ಸುರೇಶ್ ಟಾಳೆ, ಪ್ರಶಾಂತ್ ರಾಗ, ಸಂಗಶೆಟ್ಟಿ ಹಲಬರ್ಗೆ, ಶಿವಕುಮಾರ್ ಸದಾಪುಲೆ, ಸಂಜೀವ್ ಬಿ ಸೂರ್ಯವಂಶಿ, ಗೋವಿಂದ ಪೂಜಾರಿ ಜಿಲ್ಲಾಧ್ಯಕ್ಷರು, SC ST ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೀದರ್ ವೈಜನಾಥ್ ಸಾಗರ್ ಜಿಲ್ಲಾಧ್ಯಕ್ಷರು, SC ST ಶಾಲಾ ಶಿಕ್ಷಕರ ಸಂಘ ಬೀದರ್ ಲಿಂಗರಾಜ ಬಾಲ್ಕೆ ಜಿಲ್ಲಾಧ್ಯಕ್ಷರು, ವೃತ್ತಿ ಶಿಕ್ಷಕರ ಸಂಘ ಬೀದರ್ ನರಸಮ್ಮ ಪಾಟೀಲ್ ತಾಲೂಕಾ ಅಧ್ಯಕ್ಷರು, ಪ್ರಕಾಶ್ ರೆಡ್ಡಿ, MD ಶಾಬುದ್ದೀನ್, ಮಲ್ಲಿಕಾರ್ಜುನ್ ಟಂಗ್ಸಾಲೆ, ಕೂಪೇಂದ್ರ ಜಗಶೆಟ್ಟಿ, ಚನ್ನಬಸಪ್ಪ ಬಿರಾದರ್, ಇಂದ್ರಕಾಂತ್ ದೊಡ್ಡೆ, ಚಂದ್ರಕಾಂತ್ ದಂಡೆ, ಕಲ್ಲಾಲ ದೇವಿ ಪ್ರಸಾದ್, ಶಿಂಗೆ ಸೂರ್ಯಕಾಂತ್, ಶ್ರೀಮತಿ ಸುವರ್ಣ ವಾಗ್ಮಾರೆ ಅವರು ಸೇರಿದಂತೆ ಜೊತೆಗೆ ಇದೇ ವೇಳೆ ಕೇಂದ್ರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ನಾಮನಿರ್ದೇಶನ ಪದಾಧಿಕಾರಿಗಳು ಸೇರಿದಂತೆ ಇನ್ನಿತರರು ಇದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಸಿದ್ದರಾಮ್ ಬೆಲ್ದಾರ್ ಶರಣರವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವ ರಾಜೇಂದ್ರ ಕುಮಾರ್ ಗನ್ಗೆ ಅವರು ಹಾಗೂ ಕಾರ್ಯಕ್ರಮ ಉದ್ಘಾಟನೆ ಮಾಡಿರುವ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಇದೇ ಕಾರ್ಯಕ್ರಮದಲ್ಲಿ ಪವಾಡ ರಹಸ್ಯ ಬಯಲು ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ನೀಡಿದರು ಹಾಗೂ ಕಾರ್ಯಕ್ರಮ ಉದ್ದೇಶಿಸಿ ಕಲಾಲ ದೇವಿ ಪ್ರಸಾದ್ ಅವರು ಮಾತನಾಡಿದರು. ವೈಜ್ಞಾನಿಕ ಮನೋಭಾವ ಬೆಳೀತಕ್ಕಂಥದ್ದು ಬಹಳ ಅವಶ್ಯವಿದೆ. ಒಂದು ಕಡೆ ಏನಾಗಿದೆ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂಧಾನುಕರಣೆ ಬೆಳೀತಾ ಇದೆ. ದೇವರ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಜನಸಾಮಾನ್ಯರನ್ನ ಕತ್ತಲಲ್ಲಿಟ್ಟು ಶೋಷಣೆ ಮಾಡಿ ತಮ್ಮ ಪೋಷಣೆ ಮಾಡಿಕೊಳ್ಳುವಂತ ಜನ ಬೆಳೀತಾರೆ. ಅಂತ ಒಂದು ಈ ಪ್ರಸಂಗದೊಳಗ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರಿಂದ ಪವಾಡ ಬಯಲು ರಹಸ್ಯ ಕಾರ್ಯಕ್ರಮ ಹಾಕೊಂಡು ಬಂದಿರಿ. ಇದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ. ಜನ ಜಾಗೃತಿ ಬಹಳ ಮುಖ್ಯ ಇದೆ. ನೀವು ರಾಜಕಾರಣಿ ನೋಡ್ರಿ, ಧಾರ್ಮಿಕ ಪುಡಾರಿಗಳು ನೋಡ್ರಿ, ಇವರೆಲ್ಲ ಬಂಡವಾಳ ಮಾಡ್ಕೊಂಡು ಅಂಧಾನುಕರಣೆ ಮೂಢನಂಬಿಕೆನೇ ಅವ್ರಿಗೆ ಬಂಡವಾಳ ಆಗಿದೆ. ಈಗ ಬೇಜಾರು ಮಾಡ್ಕೊಂಡು ನಾವು ಧಾರ್ಮಿಕ ಗುರುಗಳಾಗಿ ಮಾತಾಡ್ತಾ ಇದ್ದೀವಿ. ಧಾರ್ಮಿಕ ಗುರುಗಳಿಗೆ ಕೊಡೋದು ಅಂಧಾನುಕರಣೆ ಮೂಢನಂಬಿಕೆನೇ ಬಂಡವಾಳ ಆಗಿದೆ. ಅದ್ರ ಮೇಲೆ ಗಮನ ಕಟ್ಟಿಕೊಳ್ತಾರೆ ಅವರು. ರಾಜಕಾರಣಿಗಳು ಹಂಗ ಈ ರಾಷ್ಟ್ರ ಮಟ್ಟದಲ್ಲಿ ಅಂಧಾನುಕರಣೆ ಬೆಳೀತಾ ಇದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಜನಸಾಮಾನ್ಯರು ಬಹಳ ಕಷ್ಟಕ್ಕೊಳಗಾಗ್ತಾರೆ, ಶೋಷಣೆಗೆ ಒಳಗಾಗ್ತಾರೆ. ನಮ್ಮ ಇಡೀ ಭಾರತ ದೇಶದೊಳಗ ಧಾರ್ಮಿಕ ಕ್ಷೇತ್ರದಲ್ಲಿ ಮಹಾತ್ಮ ಬಸವೇಶ್ವರರು ಬಂದು ಇದೆಲ್ಲ ಅಜ್ಞಾನವನ್ನ, ಮೂಢನಂಬಿಕೆಯನ್ನ, ಅಂಧ ಶ್ರದ್ಧೆಗಳನ್ನೆಲ್ಲ ಹೊಡೆದೋಡಿಸಿ ಯಾವ್ಯಾವ ಭೂತ ದೆವ್ವ ದೇವರ ಇದಕ್ಕೆ ಹೆರಗಿಕೊಂಡಿದ್ರಲ್ಲ ಅದು ಹೊಡೆದಾಕಿ ಮಹಾತ್ಮ ಬಸವೇಶ್ವರ ಪಟ್ಟದೇನು ಅಂದ್ರೆ ನೀವೇ ದೇವರು, ನಿಮ್ಮ ಒಳಗ ದೇವರದನ್ನ ಮನುಷ್ಯ ಹೆಣ್ಣಿರಲಿ ಗಂಡಿರಲಿ, ಬಡವರಲ್ಲಿ ಶ್ರೀಮಂತರಿರಲಿ, ದುಡಿಯುವ ವರ್ಗದವರಲ್ಲಿ ಮೇಲ್ವರ್ಗದವರಲ್ಲಿ ಯಾರು ಬೇಕಾದ್ರೆ ಇರ್ಬೋದು, ಅವ್ರೆಲ್ಲರಿಗೂ ಕೂಡ ಪರಮಾತ್ಮನ ಅಸ್ತಿತ್ವ ಇದೆ. ನಿನ್ನ ವ್ಯಕ್ತಿತ್ವ ನೀನು ವಿಕಾಸಗೊಳಿಸ್ಕೋ, ನೀನೇ ದೇವರ ಸ್ವರೂಪಿ ಆಗಿರೋದು ತಿಳ್ಕೊಂಡು ಮಹಾಗುರು ಜಗತ್ತಿ ಕೊಟ್ಟಾರೆ. ಇವತ್ತೆಲ್ಲ ಅರ್ಥ ಮಾಡ್ಕೋಬೇಕು. ಭಾರತ ದೇಶ ಉಳಿಬೇಕಾದ್ರೆ ನಮ್ಮ 12 ಶತಮಾನದಲ್ಲಿ ಒಬ್ಬರು ಬಹುರೂಪಿ ಚೌಡಯ್ಯ ಶರಣರಿಗೆ, ಬಹುರೂಪಿ ಚೌಡಯ್ಯ ನಮ್ಮ ಗೌಡ್ರು ಕೇಳಬೇಕು. ಅವರು ಆಡಳಿತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಈಗ ಯಾರ್ಯಾರಿಂದ ದೇಶ ಉಳಿತು ಅಂತ ಹೇಳ್ತಾರೆ. ಆ ಕಾಲಕ್ಕೆ ಹೊಸ ಕೇಳ್ಯಾರ ರೇಖಂಡ ಪ್ರಿಯನಾಗಿನಾಥ ಬಸವಣ್ಣನಿಂದ ಬದುಕಿದ್ದಿ ಲೋಕವೆಲ್ಲ ಅಂತ ಹೇಳ್ತಾರೆ.
ತತ್ವಕ್ಕಿಂತ ಬೇರೆ ಬೇರೆ ಮುಂತಾಗ್ತಾರೆ. ಅದಕ್ಕಾಗಿ ವಚನ ಓದಿದ್ರೆ ಮನುಷ್ಯನ ವೈಚಾರಿಕತೆ ಬರ್ತದೆ, ಸಂವಿಧಾನ ಓದಿದ್ರೆ ವೈಜ್ಞಾನಿಕ ಬರ್ತದೆ, ಸಾಂಸ್ಕೃತಿಕ ನ್ಯಾಯ ಬರ್ತದೆ, ಆರ್ಥಿಕ ನ್ಯಾಯ ಬರ್ತದೆ. ಈ ರೀತಿಯಾಗಿ ನಮ್ಮಲ್ಲಿ ಸಂವಿಧಾನಕ್ಕೆ ಮಹತ್ವ ಕೊಡಬೇಕು. ಸಂವಿಧಾನಬದ್ಧವಾಗಿ ಎಲ್ಲರಿಗೂ ಸರಿ ಸಮಾನ ಹಕ್ಕಿದೆ. ಸರಿ ಸಮಾನ ಹಕ್ಕು ಪಟ್ಟಿದ್ದು ಭಾರತ ದೇಶದ ಸಂವಿಧಾನ. ಇವತ್ತು ವಿಚಾರ ಆದಿವಾಸಿ ಮಹಿಳೆ, ಆದಿವಾಸಿ ಹೆಣ್ಣು, ಆದಿವಾಸಿ ಅಂತ ಗೊತ್ತಿರ್ತಾರೆ, ಹಳೆಯಾಗಿರ್ತಾರೆ ನೋಡಿ. ಅವ ಒಂಥರ ಧರ್ಮದಲ್ಲಿಯವು ಪಶು ಜೀವನದಂತ ಜೀವನ ಮಾಡ್ತಕ್ಕಂಥವ್ರಿಗೆ ದ್ರೌಪದಿ ಮುರ್ಮು ಅಂತ ಹೆಣ್ಮಗಳು ಆಕೆ ಭಾರತ ದೇಶದ ರಾಷ್ಟ್ರಪತಿ ಪದವಿ ಹೋಗ್ಯಾಳ. ಅದು ಯಾವ ಕಾರಣ? ದ್ರೌಪದಿಯವರಿಗೆ ರಾಷ್ಟ್ರಪತಿ ಪದವಿ ಪಡೆಯಲಿಕ್ಕೆ ಯಾವುದಂದ್ರೆ ಭಾರತ ದೇಶದ ಸಂವಿಧಾನ. ಆದ್ರೆ ಸಂವಿಧಾನ ವೈಜ್ಞಾನಿಕವಾಗಿದೆ, ಎಲ್ಲರಿಗೂ ಸಮಾನವಾದ ನ್ಯಾಯ ಕೊಟ್ಟಿದೆ. ಇವತ್ತು ನಾವು ಜನರು ಮತ್ತೊಬ್ಬರು ನಮ್ಮ ಅತ್ಯುನ್ನತ ದೈವಿ ಸ್ಥಾನ ಕೊಟ್ಟವ್ರು ಯಾರು? ಮಹಾತ್ಮ ಬಸವೇಶ್ವರರು. ದೇವರು ಸ್ಥಾನ ಕೊಟ್ಟವ್ರು, ಜನ್ಮ ಸ್ಥಾನ ಕೊಟ್ಟವ್ರು. ಅದರ ಸಾಮಾಜಿಕ ನ್ಯಾಯ, ಹೆಣ್ಮಕ್ಳು ಶುರುವಾಗ್ಯಾರ, ಹೆಣ್ಮಕ್ಳು ಮಾತುಕಡಾಗ್ಯಾರ, ಆರ್ಥಿಕ ಸಮಾಂತರ ಹೊರತಿದ್ದಾರೆ. ಈ ದೃಷ್ಟಿಯಿಂದ ನಮ್ಮ ವಚನ ಸಂವಿಧಾನ, ಭಾರತ ಸಂವಿಧಾನ ನಮ್ಮ ದೇಶ ಬದುಕಲು ಬಹಳ ಮುಖ್ಯ. ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಅದನ್ನ ಕಾಲದ ಒಂದು ಚಲಾವಣೆ ಮಾಡಿದ್ರೆ 12 ಶತಮಾನ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಬಂದರು ಬಸವ ಕಲ್ಯಾಣದಲ್ಲಿ. ಏನ್ ಹೇಳಿದ್ರು? 12 ಶತಮಾನದ ಶರಣರ ತತ್ವ ಸಲಹೆ ಏನದವ ಆ ಬೀಜಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಇದ್ದಂಥವು ಎಲ್ಲ ಅಲ್ಲೇ 12 ಶತಮಾನ ಇತ್ತು ಅಂತ ಹೇಳಿದ್ರು. ಅಂತ ಮಾತು ಇದು ಹಿಂದಿನ ಕಾಲದಲ್ಲಿ, ಆ ಕಾಲದಲ್ಲಿ ಈ ತರ ಎಲ್ಲರ ಹತ್ರ ಸಕ್ಕರೆ ಅಂದ್ರೆ ಸಾಕಷ್ಟು ಜನರು ನಮ್ಗೆ ಹಿಡ್ಕೊಂಡೆ ಯಾರನ್ನು ದುಡ್ಡು ಇರ್ತಾ ಇರಲಿಲ್ಲ 40-50 ವರ್ಷ ಮುಂಚೆ. ಆ ಸಮಯದಲ್ಲಿ ಏನ್ ಮಾಡಿದ್ರು, ಏನಪ್ಪ ಮನುಷ್ಯ ಇರ್ಬೇಕಾದ್ರೆ ಎಲ್ಲ ಪೌಷ್ಟಿಕಾಹಾರ ಬೇಕು. ಈ ಅಮಾವಾಸ್ಯೆ ದಿನ ಆದರೂ ಜನರು ಸ್ವೀಟ್ ಮಾಡಿ ತಿನ್ಬೇಕು, ತಿಂದ್ರೆ ಒಳ್ಳೇದಿರುತ್ತೆ ಅಂತ ಹೇಳಿ ಅವಾಗ ಮಾಡಿದ್ದು. ಇವತ್ತು ನೋಡ್ರಿ ಅಮಾವಾಸ್ಯೆ ಎಲ್ಲರೂ ಹೋಳಿಗೆ ಚಪಾತಿ ಏನಾದ್ರು ಬಂದ್ರೆ ನಾವು ಅವಾಗ ಕಷ್ಟ ಕಾಲ ಇತ್ತು. ಅವಾಗ ನಾವೆಲ್ಲ ಹೋಳಿಗೆ ತಿನ್ಬೇಕು, ಎಲ್ಲ ಸ್ವೀಟ್ ತಿನ್ಬೇಕಿತ್ತು. ಒಂದ್ ಕಾಲ ಇತ್ತು ನಾವು ಸಕ್ಕರೆ ತಿಂತಾ ಇದ್ದೀವಿ, ಮನೆ ಕೆಲಸ ಮಾಡೋರಿಗೆ ಬೆಲ್ಲದ ಹೋಳಿಗೆ ಮಾಡ್ತಾ ಇದ್ದೀವಿ. ಈಗ ಯಾಕೆ ಕಾಲ ಉಂಟಾಗಿದೆ, ನಾವು ಬೆಲ್ಲದ ಹೋಳಿಗೆ ಉಳಿದಿದ್ದೇವೆ, ಅವ್ರಿಗೆ ಸಕ್ಕರೆ ಕೊಡ್ತೇವೆ. ಮತ್ತೆ ನಾವು ಬಿಳಿ ಅನ್ನ ಉಂಟಿದ್ರೆ ರುಚಿ ಅವರಿಗೆ ಆಗ್ತಿದೆ. ಇವತ್ತು ರುಚಿ ನಾವು ಉಳ್ಬೇಕು, ಬಿಳಿ ಅನ್ನ ಅವ್ರಿಗೆ ಕೂಡ ಮಾಡಿರ್ತಾರೆ. ಸಮಯ ಅದಕ್ಕೆ ನಾವು ದಯವಿಟ್ಟು ತಾವೆಲ್ಲ ಬುದ್ಧಿಜೀವಿಗಳಿದ್ದೀವಿ, ತಾವೆಲ್ಲ ಸಾಕಷ್ಟು ತಮಗೆಲ್ಲ, ಯಾಕಂದ್ರೆ ಈಗೆಲ್ಲ ಇದ್ರಿ, ಯಾಕಂದ್ರ ಸಮಯ ಅನುಸಾರ ಎಲ್ಲರೂ ನಾವು ಈಗ ನಾನೇ ಹೇಳ್ತೀನಿ. ಈಗ ನನ್ನ ಮನೆಯಲ್ಲೇ ಮಕ್ಕಳು ಚಿಕ್ಕವರಿದ್ದರು, ಅದು 2-3 ದಿವಸ ಆರಾಮ ಆಗ್ಲಿಲ್ಲ. ಇಟ್ ವಿಲ್ ಟೇಕ್ 2-3-4 ಡೇಸ್. ಅವ್ರೇನ್ ಮಾಡ್ತಾರೆ, ಯಾಕೋ ಆರಾಮಿಲ್ಲ ಅಂತ ನಮ್ಗೆ ಗೊತ್ತಾಗದೆ ಸೀದಾ ಒಂದು ಸ್ವಾಮಿ ಬಂದ್ಬಿಟ್ಟು ತಾಯಿ ತಂದ್ರೆ ಹಾಕ್ತಾರೆ. ಆಫ್ಟರ್ 3-4 ಡೇಸ್ ಆರಾಮ ಆಗೇ ಆಗುತ್ತೆ. ಅರೆ ಸ್ವಾಮಿ ತಾಯಿ ಕಟ್ಟರು ಆರಾಮಾಯ್ತು ನೋಡ್ರಿ. ಏನ್ ಮಾಡಕ್ಕಾಗ? ಇವಾಗ ನಾನು ಅಮಾವಾಸ್ಯೆ, ಇವತ್ತು ನನ್ನ ಕಣ್ಣಿದ್ರೆ ನಡೆದಂತ ಘಟನೆ ಹೇಳ್ತೀನಿ ಕೇಳ್ರಿ. ಇವತ್ತು ಅಮಾವಾಸ್ಯೆ ಅಂತ ನಾನು ವೀರಭದ್ರೇಶ್ವರ ಟೆಂಪಲ್ ಹೋಗುವಾಗ ಒಂದು ನನ್ನ ಅಕ್ಕ ತಂಗಿ ಅವ್ರು ಏನ್ ಮಾಡಿದ್ರು, ಈ ವೀರಭದ್ರೇಶ್ವರ ಟೆಂಪಲ್ ಈ ಕಡೆ ಒಂದು ಸೈಡ್ ರೋಡ್ ಇದೆ. ಆ ಸೈಡ್ ರೋಡ್ ಇಟ್ಕೊಳ್ಳೇನೆ ಅಲ್ಲೊಂದು ದನಗಳು ಬರ್ತಾ ಇದ್ರು. ದನಗಳು ಬರ್ತಾ ಇದ್ರೆ ಆಮೇಲೆ ಮಾಡೋರು ಹೋಗಾಗ ಒಂದು ಎಮ್ಮಿ, ಆಕಳು, ಎತ್ತು, ಒಂದು ಕ್ವಾಣ ಇತ್ತು. ಹೋಗ ಕ್ವಾಣ ಶೆಡ್ ಮಾಡೋರು. ಕ್ವಾಣ ಶೆಡ್ ಮಾಡೋಣ ನನ್ನ ಕಾರಲ್ಲಿ ಹೋದ್ರೆ ಹಿಡ್ಕೊಳ್ಳಿ ಕ್ವಾಣ ಶೆಡ್ ಮಾಡೋಳು. ಆಕಳು ಶೆಡ್ ಮಾಡೋಣ ಅಂದ್ರೆ ಹಾಲು ಕೂತದ ಒಂದು ಬಸ್ ಟೀಕ್ ಅದ, ಎತ್ತಿಗೆ ಶೆಡ್ ಮಾಡೋಣ ಬಸವಣ್ಣ ಟೀಕ್ ಅದ, ಎಮ್ಮಿ ಶೆಡ್ ಮಾಡೋಣ ಅಂದ್ರೆ ಆಕಳು ಕೊಟ್ಟು ಮನೆ ನಡೆಸ್ತದ, ಹೆಪ್ಪು ಕೂತದ, ಹಾಲದ, ಬೆಣ್ಣೆ ತುಪ್ಪ ಏನಾದ್ರು ಮಾಡ್ತದ. ಅದಕ್ಕೆ ಕ್ವಾಣ ಯಾಕೆ ಶೆಡ್ ಮಾಡೋದು ನನಗೆ ನಂತಿ ಓಡಲಿಲ್ಲ.
ಮತ್ತು ನಾನು ಹೊಸ ಏನಾರ ವಾಸ್ತು ಬಂದದ ಏನಾದರೂ ಬಂದದ ನನಗೆ ಗೊತ್ತಿಲ್ಲ ಯಾಕೆ ಅಂತೇಳಿ ನನಗೂ ನಾನೇನು ಮಾಡಿದೆ. ಈಗಾದ್ರೆ ನನಗೆ ಯಾಕೋ ನಾನು ಒಂದು ಭಾವನೆ ಹುಟ್ಟಲ ಸ್ಟಾರ್ಟ್ ಆಯ್ತು. ಯಾಕಪ್ಪ ಇವ್ರು ಅಟೆಂಡ್ ಮಾಡೋಣ ಅಂತ ಹಳ್ಳು ಹೋಗಿ ನಾನು ಕೇಳ್ದ, ತಂಗಿ ಅಕ್ಕ ಏನಾದ್ರು ಅಮ್ಮ ನೀ ಹೋಗಿ ಕ್ವಾಣಕ್ಕೆ ಯಾಕೆ ಸೆಂಡ್ ಮಾಡಿದೆ ಅಂತ. ಇಲ್ಲ ನೋಡ್ರಿ ನಾನು ಕ್ವಾಣಕ್ಕೆ ಯಾಕೆ ಸೆಂಡ್ ಮಾಡಿದ್ರ ಹೋಗುವಾರ ನಾನು ನಮ್ಮ ಅತ್ತಿ ಕೂಡ ಬಂದಿದ್ದೇವೆ ಈ ಹುಡುಗಿ. ಆ ಟೈಮ್ನಾಗ ಕ್ವಾಣ ಏನ್ ಮಾಡಿದ್ವಿ ನಮ್ಮ ಅತ್ತಿ ಹೊಡೆದಿ ಕೈ ಮುರಿದ ಅಂತ. ಅದಕ್ಕೆ ಆ ಅಕ್ಕಿ ಸೀಟ್ ಅತ್ತಿ ಮೇಲೆ ಕುಡಿ ಮೇಲೆ ಧ್ಯಾನಿಲ್ಲ. ಅದಕ್ಕೆ ಹೋಗಕ್ಕಿ ನನ್ನ ಕಾಯ ಸ್ಕೂಲ ಮಾಡ್ಯಾರ ಅಂತ ಹೇಳಿ ಹೋಗಿ ಅದಕ್ಕೆ ಕ್ವಾಣಕ್ಕೆ ಸೆಂಡ್ ಮಾಡೋದು. ಈಗ ಮೊನ್ನೆ 4 ದಿವಸ ಮುಂಚೆನೆ ಒಂದು ಪೇಪರ್ನ ಒಂದು ಬಂದಿತ್ತು. ಏನಂತ ನಮ್ಮ ಚಿಡ್ಗಲ್ ನನ್ನ ಗುಡಿಯಾಗ ಜಾತ್ರೆಯಾಗ ಒಬ್ಬಳು ಹೆಣ್ಮಕ್ಳಿಗೆ 50 ರೂಪಾಯಿ ನೋಟ್ ಮೇಲೆ ನಮ್ಮ ಅತ್ತಿ ಸಾಯ್ಬೇಕು ಅಂತ ಹೇಳ್ಬಾರ್ದು. ಅಂದ್ರೆ ಇನ್ನ ಮೂಢನಂಬಿಕೆಗಳು ತೋರ ಮೇಲೆ ಏನಾದ್ರೂ ಮೂಢನಂಬಿಕೆಗಳು ಆಗುತ್ತಲ್ಲ. ಆದರೂ ಸರ್ ನೀವು ಇಷ್ಟೆಲ್ಲ ನಾವು ಕಷ್ಟಪಡ್ತಾ ಇದ್ರು ನೋಡ್ತಾ ಇರ್ತಾವ. ಇನ್ನೂ ಜನರ ಹತ್ರ ಪಾಸಿಟಿವ್ ಬರಬೇಕು, ಜನರಿಗೆ ಗೊತ್ತಾಗಬೇಕು ಏನಿದೆ ಏನು ಅಂತ. ನಾವೆಲ್ಲ ಈ ತರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರ ಜನರಿಗೆ ಥೋಡೆ ಅವೇರ್ನೆಸ್ ಬರ್ತದೆ. ನೋಡ್ಕೊಂಡು ಬಂದವ್ರೆ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಂತ ಪಾಂಡುರಂಗ ಬೆಲ್ಲರ ಅವರ ನೇತೃತ್ವದಲ್ಲಿ ಕಳೆದ 2 ತಿಂಗಳ ಮೊದಲೇ ಇದೇ ಸರ್ಕಾರಿ ನೌಕರ ಭವನದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮತ್ತು ಶರಣಪ್ಪ ಮಂಟ್ರು ಸರ್ ಅವರ ನೇತೃತ್ವದಲ್ಲಿ ಕೂಡ ಒಳ್ಳೆಯ ರೀತಿಯ ಕಾರ್ಯಕ್ರಮ ಕೂಡ ಅವಾಗ ಕೂಡ ನಡೀತು. ಮತ್ತು ಇವತ್ತಿನ ದಿವಸ ಕೂಡ ಡಾಕ್ಟರ್ ನಟರಾಜ್ ಅವರಿಂದ ಮತ್ತು ಪ್ರೌಢಶಾಲಾ ಮತ್ತು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಇವತ್ತಿನ ದಿವಸ ಕೂಡ ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಿಕೊಂಡು ನಮ್ಮೆಲ್ಲರೂ ಕೂಡ ಇವತ್ತಿಗೆ ಸೇರಿಸಿದ್ದಾರೆ. ಬಹಳ ಖುಷಿಯ ವಿಚಾರ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಂತ ನಮ್ಮ ನೆಚ್ಚಿನ ನಾಯಕರಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬಹಳ ಸಲ ಹುಮ್ನಾಬಾದ ಕಾರ್ಯಕ್ರಮ ಅಂದರೆ ಅವ್ರಿಗೆ ಅವಕಾಶ ಬರೀ ಬಹಳಷ್ಟು ಇರ್ಬೋದು. ಆದರೆ ಬೀದರ್ಗೆ ಬಂದು ಹೋಗ್ಬೇಕಂದ್ರೆ ಬಹಳ ತುಂಬ ಕಷ್ಟದ ಕೆಲಸ. ಆದರೂ ಕೂಡ ಪಾಂಡುರಂಗ ಬೆಲ್ಲರ ಸರ್ ಅವರು ಯಾವ ಕಾರ್ಯಕ್ರಮ ಮಾಡ್ತಾರೆ ಅವ್ರು ಎಂದೂ ಕೂಡ ತಪ್ಪಿಸೋದಿಲ್ಲ. ಅದಕ್ಕೋಸ್ಕರ ಇವತ್ತು ಸಹ ಅವ್ರ ಕಾರ್ಯಕ್ರಮ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟನೆ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂತಂದ್ರೆ ಡಾಕ್ಟರ್ ಸರ್ ಅವರು ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ತಗೊಳ್ಳಿ, ನಮ್ಮ ಬೀದರ್ ಭಾಗ ತಗೊಳ್ಳಿ, ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ MLC ಇರ್ತದಲ್ಲ, ಪ್ರತಿ ಸಲ ಏನಾಗ್ತದೆ ಅಂತಂದ್ರೆ ನಾವು ಕಲಬುರಗಿದವರಿಗೆ ನಾವು MLC ಸೀಟನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಹೋದ ಟೈಮ್ ಫಸ್ಟ್ ಸಲ ನಾವು ಬೀದರ್ನ ಮನಸ್ಸು ಮಾಡಿ ಫಸ್ಟ್ ಟೈಮು ಕರ್ನಾಟಕ ಅಂದರೆ ಗುಲ್ಬರ್ಗ ಬಿಟ್ಟು ಆ ಹುದ್ದೆಯನ್ನು ಬೀದರ್ನವರಿಗೆ ಇರಬೇಕಂತ ತಿಳ್ಕೊಂಡು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರನ್ನ ಅತ್ಯಂತ ಬಹುಮತದಿಂದ ಕೂಡ ಗೆಲ್ಲಿಸಿ ಹೆಮ್ಮೆಯಿಂದ ಹೇಳ್ತಿದ್ದಾರೆ. ಯಾಕಂದ್ರೆ ನಾವು ನಮ್ಮವರು ನಮ್ಮ ಜಿಲ್ಲೆಯವರು ಇದೊಂದು MLC ಸೀಟ್ ನಮ್ಮ ಜಿಲ್ಲೆಗೆ ಉಳಿತಕ್ಕಂಥ ಕೆಲಸ ಇದೆ. ಈ ಕೆಲಸ ಯಾವಾಗ ಸಾಧ್ಯ ಅಂತಂದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು MLCಗೆ ಆಯ್ಕೆಯಾಗಿ ಈ 6 ವರ್ಷ ಕೂಡ ಕಂಪ್ಲೀಟ್ ಆಗ್ತಕ್ಕಂಥ ಆಗ್ತದೆ. ಮತ್ತೆ ಮುಂದೆ ಕೂಡ MP ಎಲೆಕ್ಷನ್ ಆದ್ಮೇಲೆ ಮತ್ತೆ MLC ಎಲೆಕ್ಷನ್ ಕೂಡ ಬರ್ತಕ್ಕಂಥ ದಿವಸ ಆಗ್ತದೆ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ವಿನಂತಿ ಇಷ್ಟೇ, ಏನು ನಮ್ಮ ಭಾಗದ MLC ಪೋಸ್ಟ್, ನಮ್ಮ ಜಿಲ್ಲೆಯ MLC ಪೋಸ್ಟ್ ಅದು ಕೂಡ ನಮಗೆ ಮುಂದಿನ ಒಂದು ದಿವಸದಲ್ಲಿ ಕೂಡ ನಮ್ಮ ಜಿಲ್ಲೆಗೆ ಇರಬೇಕಂತ ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಯಾಕಂದ್ರೆ ಅದರ ಜೊತೆಯಲ್ಲಿ ಒಂದು ದಿವಸ ನಾವು ಡಾಕ್ಟರ್ ಉಳಿಕಲ್ ನಟರಾಜ್ ಅವರ ಕಾರ್ಯಕ್ರಮ ನಮ್ಮ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು ನೇತೃತ್ವದಲ್ಲಿ ಮೋಸ್ಟ್ಲಿ ಬೆಂಗಳೂರು ಶಿವಮೊಗ್ಗದಲ್ಲಿ ಷಡಕ್ಷರಿ ಅವರ ನೇತೃತ್ವದಲ್ಲಿ ಕೂಡ ಡಾಕ್ಟರ್ ಉಳಿಕಲ್ ನಟರಾಜ್ ಬಹಳ ದೊಡ್ಡ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಕೂಡ ಆಗಿದೆ. ಮತ್ತೆ ಬೀದರ್ ಕೂಡ ಆ ವ್ಯಕ್ತಿಗಳನ್ನು ಕರೆಸಿ ನಿಮ್ಮ ಮುಂದೆ ಕೂಡ ಈಗ ಅವರು ಮುಂದಿನ ಕಾರ್ಯಕ್ರಮ ಕೂಡ ನಡೆಸಲಿಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು ಬೆಂಗಳೂರಿನ ಬೀದರ್ಗೆ ಬರೋದು ಬಹಳ ಕಷ್ಟ. ಆದ್ರೂ ಕೂಡ ಬಂದು ನಿಮಗೆ ಕಾರ್ಯಕ್ರಮ ಕೊಡೋದು ಬಂದಿಲ್ಲ. ಅದಕ್ಕೆ ಡಾಕ್ಟರ್ ಉಳಿಕಲ್ ನಟರಾಜ್ ಅವರನ್ನು ಕೂಡ ಒಂದು ಚಪ್ಪಳೆ ಮುಖಾಂತರ ನಾವು ಅಭಿನಯಿಸಬೇಕಂತ ವೇದಿಕೆ ಮುಖಾಂತರ ನಾವು ಹೇಳ್ತಾ, ಅದೇ ರೀತಿ ನಮ್ಮ ವಿಜ್ಞಾನ ಪರಿಷತ್ ಅಧ್ಯಕ್ಷ ನಮ್ಮ ಕಳಾಸರ್ ಅವರು ಕೂಡ ಈ ತರ ಒಂದು ವೈಜ್ಞಾನಿಕ ಇರ್ತಕ್ಕಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾವು ಸುಮಾರು ಸಲ ನೋಡಿವಿ. ಬೇರೆ ಇರೋದು ಸ್ಟೇಡಿಯಂನಲ್ಲಿ ಇರ್ಬೋದು, ಕರ್ನಾಟಕ ಕಾಲೇಜಲ್ಲಿ ಇರ್ಬೋದು, ಬೊಮ್ಮಡಿ ಕಾಲೇಜಲ್ಲಿ ಇರ್ಬೋದು, ಎಲ್ಲ ಕೂಡ ಕರೆಕ್ಟ್ ಆಗಿ ಜಾಗೃತಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಮ್ಮ ಕಳಾಸರ್ ಅವರು ಕೂಡ ಅವ್ರಿಗೆ ಕೂಡ ಅಭಿನಂದಿಸಬೇಕಂತ ವೇದಿಕೆ ಮುಖಾಂತರ ಹೇಳ್ತಾ, ಅದಕ್ಕೆ ಸರ್ಕಾರಿ ನೌಕರ ಸಂಘ ಅದು ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಸದಾ ಎಲ್ಲ ಸಂಘದ ಜೊತೆಯಲ್ಲಿ ಸರ್ಕಾರಿ ನೌಕರ ಸಂಘ ಇರ್ತಾವ ಅಂತ ಹೇಳ್ತಾ, ಅದಕ್ಕೆ ಹೋಸಲು ಕೂಡ ನಾವು ಸರ್ಕಾರಿ ನೌಕರ ಭವನ ಈ ತರ ಸಂಘ ಸಂಸ್ಥೆಗಳು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂತಂದ್ರೆ
ಉಚಿತವಾಗಿ ಆಹಾರವನ್ನು ಕೂಡ ಅಂದರೆ ಸರ್ಕಾರಿ ನೌಕರ ಭವನ ಇವರು ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಇವತ್ತಿನ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ಸಂಪೂರ್ಣವಾಗಿ ನಮಗೆ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸ ನಾವು ಸರ್ಕಾರಿ ನೌಕರ ಸಂಘದ ವತಿಯಿಂದ ಮಾಡಿ. ಯಾಕಂದ್ರೆ ಈ ತರ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಈ ಬೇರೆ ಏನಾದ್ರು ಕಲ್ಯಾಣ ಮಂಟಪದಾಗ ಹೋಗಿ ಚೇರು ಲೈಟು ಸೌಂಡ್ ಸಿಸ್ಟಮ್ ಎಲ್ಲ ನೋಡ್ಬೇಕಂದ್ರೆ 25-50 ಸಾವಿರ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಈ ಆರ್ಗನೈಸ್ ಮಾಡೋದ್ರ ಹತ್ರ ಅವ್ರ ಹತ್ರ ದುಡ್ಡು ಇರೋದಿಲ್ಲ. ಆರ್ಗನೈಸ್ ಹೆಂಗ್ ಮಾಡಬೇಕು, ಕಾರ್ಯಕ್ರಮ ಹೆಂಗ್ ಮಾಡಬೇಕು, ಬಹಳ ಕಷ್ಟದ ಕೆಲಸ. ಈ ಸರ್ಕಾರಿ ನೌಕರ ಭವನ ಇರೋದ್ರಿಂದ ನಮ್ಮ ನೌಕರಸ್ಥರಿಗೆ ಈ ತರ ಒಂದು ಕಾರ್ಯಕ್ರಮ ಮಾಡಿಕೊಳ್ಳೋಕೆ ಅನುಕೂಲ ಕೂಡ ಆಗ್ತದೆ. ಜೊತೆ ನಮ್ಮ ಮಕ್ಕಳಿಗೆ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಇರ್ಬೋದು, ಮದುವೆ ಇರ್ಬೋದು, ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡ್ತಕ್ಕಂಥ ಕೆಲಸ ಕೂಡ ನೌಕರ ಭವನ ನಡೀತಾ ಇದೆ. ನೀವು ನೋಡ್ತಾ ಇದ್ರೆ ಹಿಂದೆ ಕೂಡ ಡೈನಿಂಗ್ ಹಾಲ್ ಕೂಡ 15 ಸಾವಿರ ಮಾಡಿಬಿಟ್ಟು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಲ್ರೆಡಿ ನಿರ್ಮಾಣ ಕಂಪ್ಲೀಟ್ ಆಗ್ತದೆ ಕೂಡ ನಾವು ಸರ್ಕಾರಿ ನೌಕರ ಸಂಘ ವತಿಯಿಂದ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ತಮ್ಮನ್ನು ಕೂಡ ಹೇಳ್ತಾ, ಅದಕ್ಕೆ ಇವತ್ತಿನ ಬಹಳ ಜನ ನಮ್ಮ ಮಹಿಳೆಯರು ಕೂಡ ನಮ್ಮ ಶಿಕ್ಷಕರು ಬಂದಿದ್ದಾರೆ. ಬರ್ತಕ್ಕಂಥ ಮುಂದಿನ ವಾರ ಸಾಗಣೆ ಮತ್ತು ಸಂಖ್ಯೆ ಬಹು ಸಂಸ್ಕೃತಿ, ಬಹು ಭಾಷೆ, ಬಹು ಮನಸ್ಸುಗಳು ಸೇರಿ ಏಕ ದೇಶ ಮಹಾನ್ ಅಂತ ಅನ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾವು ವೈಜ್ಞಾನಿಕವಾಗಿ ಇಷ್ಟು ಮುಂದುವರೆದಿದ್ರು ಇನ್ನೂ ಕೂಡ ಮೂಢನಂಬಿಕೆಗಳು ಈ ಬಸವಣ್ಣನ ನಾಡಿನಲ್ಲಿರುವಷ್ಟು ಮೂಢನಂಬಿಕೆಗಳು ಬೇರೆಲ್ಲೂ ಇಲ್ಲ. ಆಗಾಮತೆ ಈಗಲೂ ಹಾಗೆ ಇದೆ, ಮುತ್ಯಗಳು ಈಗಲೂ ಆಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮನ್ನು ಆಡ್ತಾ ಇದ್ದಾರೆ. ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವಷ್ಟು ಅನಾಮತಿ ಧರ್ಮದ ಹೆಸರಿನಲ್ಲಿ ಇನ್ನೊಂದು ಧರ್ಮಕ್ಕೆ ಪಲಾಯನ ಮಾಡುವಂತೆ, ಪ್ರೇರಣೆ ಮಾಡುವಂತೆ ಮಾಡುವ ಅನೇಕ ಈ ಮೂಢನಂಬಿಕೆಗಳು ಈ ಬೀದರ್ ಜಿಲ್ಲೆಯಲ್ಲಿ ಹಾಸು ಹೋಗ್ತಾರೆ. ಆದ್ರಿಂದ ಹೊರಗಡೆ ತರಬೇಕು ಅನ್ನೋದಿದ್ರೆ ಒಂದಿಷ್ಟು ಪ್ರಜ್ಞಾವಂತಿಕೆ ಬೇಕಾಗಿದೆ. ಎಲ್ಲಿ ಪ್ರಜ್ಞಾವಂತಿಕೆ ಇದೆ ಅಲ್ಲಿ ಪ್ರಶ್ನೆ ಮಾಡುವ ಮನೋಭಾವ ಬರುತ್ತೆ. ಎಲ್ಲಿ ಪ್ರಜ್ಞಾವಂತಿಕೆ ಇಲ್ಲ ಅಲ್ಲಿ ಎಲ್ಲವನ್ನು ಸೂ ಅಂತ ಹೇಳಿ ಒಪ್ಕೊಳ್ಳುವಂತ ಸಂಸ್ಕೃತಿಗೆ ನಾವು ಹೋಗ್ಬೇಕಾಗತ್ತೆ. ಶಿಕ್ಷಕ ಬಂಧುಗಳೇ, ನಿಮ್ಮಲ್ಲಿ ಬದಲಾವಣೆ ಆಗಬೇಕಾಗಿದೆ. ನೀವು ಬದಲಾದ್ರೆ ಈ ಸಮಾಜ ಬದಲಾಗುತ್ತೆ. ನೀವು ಬದಲಾಗಲಿಲ್ಲ ಅಂದ್ರೆ ಈ ಸಮಾಜ ಬದಲಾಗಲ್ಲ. ಯಾಕೆಂದ್ರೆ ನನ್ನ ನಂತರ ಪ್ರಾಕ್ಟಿಕಲ್ ಆಗಿ ಮುಂದೆ ಹೋಗ್ತೀನಿ. ಇವತ್ತು ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ವಿಜ್ಞಾನ ಅಂದ್ರೆ, ಇನ್ನೊಂದು 10 ವರ್ಷದ ನಂತರ ನಾವು ಆಹಾರ ತಿನ್ನಲ್ಲ. 20 ವರ್ಷದ ನಂತರ ಆಹಾರದ ಮರದರ ಬರ್ತಾ ಇದೆ. ಯಾಕೆಂದ್ರೆ ಫಾಸ್ಟ್ ಇದೆ. ಇನ್ನು ಮುಂದೆ ಆಹಾರದ ಬದಲು, ಅನ್ನದ ಬದಲು ಮಾತ್ರೆಗಳನ್ನು ನುಂಗುವಂತಾದ ದೂರವಿಲ್ಲ. ಇನ್ನು ಒಂದು 50 ವರ್ಷದ ನಂತರ ನಾವೆಲ್ಲ ಒಂಟಿತನಕ್ಕೆ ಕಾಲಿಡ್ತೀವಿ. ಇಲ್ಲಿ ಬಹು ಸಂಸ್ಕೃತಿ, ಬಹು ಮನಸ್ಸುಗಳು, ಅವಿಭಕ್ತ ಕುಟುಂಬ ಅಂತ ಹೇಳಿದ್ವು, ಅವೆಲ್ಲ ವಿಭಕ್ತ ಕುಟುಂಬಕ್ಕೆ ಹೋಗ್ತೀವಿ. ಇವತ್ತು ನೋಡಿ, ನಮ್ಮ ಮುಂದೆ ಗ್ರೀನ್ ಪ್ಲೇ ಮೇಲೆ ನಾವು ಬದುಕಬೇಕಾಗಿತ್ತು. ಗ್ರೀನ್ ಪ್ಲೇ ಅಂದ್ರೆ ಭೂಮಿಯ ಒಳಗಡೆ, ಭೂಮಿಯ ಜೊತೆ ನಾವು ಬದುಕಬೇಕಾಗಿತ್ತು. ಎಷ್ಟು ಆರೋಗ್ಯ ಇತ್ತು, ಎಷ್ಟು ಮನಸ್ಸಿತ್ತು. ಇವತ್ತು ಅದೆಲ್ಲ ಗ್ರೀನ್ ಪ್ಲೇ ಮುಂದೆ ನಾವು ಆಟ ಆಡ್ತಾ ಇದ್ದೀವಿ. ಗ್ರೀನ್ ಪ್ಲೇ ನೋಡಿ ಎಷ್ಟು ಜನ ಗ್ರೀನ್ ಪ್ಲೇ ಇಟ್ಕೊಂಡಿದ್ದಾರೆ. ಈಗಿದ್ರು ಇಲ್ಲಿ ಕೂತಿದ್ರು ಅಲ್ಲಿ ಮೊಬೈಲ್ ನೋಡ್ತಾರೆ. ಗ್ರೀನ್ ಪ್ಲೇ, ಸ್ಕ್ರೀನ್ ಪ್ಲೇ ಮುಂದೆ ಆಟ ಆಡ್ತಾ ಇದೆ. ಗ್ರೀನ್ ಪ್ಲೇ ಬಿಟ್ಟಿದ್ದೀವಿ, ಸ್ಕ್ರೀನ್ ಪ್ಲೇ ಮುಂದಿದ್ದೀವಿ. ಸ್ಕ್ರೀನ್ ಪ್ಲೇ ಎಷ್ಟು ಮಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂದ್ರೆ, ಇಲ್ಲಿ ಕೂತಿದ್ರು ನಮ್ಮ ಮನಸ್ಸು ಬೇರೆ ಇದೆ, ನಾವೆಲ್ಲ ಹೋಗ್ತಾ ಇದ್ದೀವಿ. ಅಂದ್ರೆ ನಮ್ಮ ಗ್ರೀನ್ ಪ್ಲೇ ಅಂದ್ರೆ ಭೂಮಿಯ ಒಳಗಡೆ, ಭೂಮಿಯ ಜೊತೆ ಆಟ ಆಡಿದಂತ ಮನಸ್ಸು ಇವತ್ತು ಮೊಬೈಲ್ ಮುಂದೆ ಆಟ ಆಡ್ತಾ ಇದೆ. ಈ ಮೊಬೈಲ್ ನಿಂದ ಒಂಟಿತನ ಕಾಲಾಗ್ತಾ ಇದೀವಿ, ಲೇಸಿನೆಸ್ ತುತ್ತಾಗ್ತಾ ಇದೀವಿ, ಡ್ರೌಸಿನೆಸ್ ತುತ್ತಾಗ್ತಾ ಇದೀವಿ. ಇವೆಲ್ಲವೂ ನಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆ, ಮಂಕು ಬೂದಿ ಕಳಿಸ್ತಾ ಇದೆ ಈ ಸ್ಕ್ರೀನ್ ಪ್ಲೇ. ಒಬ್ಬ ಮನುಷ್ಯ ಇವತ್ತು ಸರಾಸರಿ 4 ಗಂಟೆಗಳ ಕಾಲ ಸ್ಕ್ರೀನ್ ಪ್ಲೇ ಮುಂದೆ ನಿಂತಿದ್ದಾನೆ. ಸ್ಕ್ರೀನ್ ಪ್ಲೇ ಮೀನ್ಸ್ ಸೆಲ್ ಫೋನ್. ಅವನ ಮುಂದೆ ಇರೋದ್ರಿಂದ ನೋಡಿ, ಯೋಚನೆ ಮಾಡಿ, ಇಡೀ ದೇಹ ರೋಗ ಆಗುತ್ತೆ, ವಿಕೃತ ಮನಸ್ಸಾಗುತ್ತೆ. ಎದುರುಗಡೆ ಇರುವ ಮನಸ್ಸಿನ ಜೊತೆ ಮಾತಾಡಲ್ಲ, ಆ ಸ್ಕ್ರೀನ್ ಪ್ಲೇ ಜೊತೆ ಆಟ ಆಡ್ತಾ ಹೋಗ್ತೀವಿ. ಈ ರೀತಿ ಆದ್ರೆ ನಾವೆಲ್ಲ ಸೈಕೋಗಳಾಗ್ತೀವಿ, ಸೈಕೋಗಳು. ಇದು ಒಂದು ರೀತಿಯ ವಿಜ್ಞಾನ ಎಷ್ಟು ಮುಂದುವರೆದಿದೆಯೋ ಸರಿಯಾಗಿ ಬೆಳೆಸ್ಕೊಳ್ಳಿಲ್ಲ ಅಂದ್ರೆ ಅದು ವೈಜ್ಞಾನಿಕ ಮೂಢನಂಬಿಕೆಗೆ ಬಲಿಯಾಗ್ತದೆ.
ಆದ್ರೆ ನಾನೀಗ ಹೇಳ್ತಾ ಇದ್ದೀನಿ ಶಿಕ್ಷಕ ಬಂಧುಗಳೇ, ಇಲ್ಲಿ ನೀರನ್ನ ಹೀಗೆ ಇಟ್ಟಿದ್ದೀನಿ, ನೀವು ಯಾರು ಬೇಕಾದ್ರೂ ಬಂದು ಪರೀಕ್ಷೆ ಮಾಡಿ. ಇಲ್ಲಿ ನೀರಿದೆ, ಈ ಬತ್ತಿ 50 ವರ್ಷ ಉರಿಯುತ್ತೆ, ನೀರಲ್ಲಿ ಉರಿಯುತ್ತೆ, ನೀರು ಹತ್ತಲೇ ಇಟ್ಟು ಉರಿಯುತ್ತೆ. ಹಾಗಾದ್ರೆ ನನ್ನ ಪ್ರಶ್ನೆ ಇಷ್ಟು, ಅಲ್ಲೆಲ್ಲ ಒಂದು ಸ್ಥಳದಲ್ಲಿ ಉರಿತಕ್ಕಂಥ ದೀಪ ನಮ್ಮ ಮನೆಯಲ್ಲಿ ಯಾಕೆ ಉರಿಯಲ್ಲ? ನಾವು ಯಾಕೆ ಗ್ಯಾಸ್ ತರಬೇಕು? ನಾವು ಯಾಕೆ ಸ್ಟವ್ ತರಬೇಕು? ಯೋಚನೆ ಮಾಡಿ. ಎಷ್ಟು ಚೆನ್ನಾಗಿ ಡಾಕ್ಟ್ರೆ ನೀವು ಹೇಳಿ, ಅಲ್ಲೆಲ್ಲ ದೇಹ ಇದೆ, ಉಳಿತಾರೆ ಇರ್ತಾರೆ. ನೀವು ಸತ್ತ ಎಷ್ಟು ಜನ ಹೆಣಗಳ ಜೊತೆ ಒದ್ದಾಡ್ತೀವಿ, ಒಂದೇನರ ದೆವ್ವ ಬಂದು ನೀವು ಮಾತಾಡ್ಸಿಲ್ಲ, ಯಾವ್ದಾರ ಆತ್ಮ ಬಂದು ನಮ್ ಕುಯ್ಬೇಡ ಅಂತ ಹೇಳಿದೀಯಾ? ಇಲ್ಲ ಸ್ನೇಹಿತರೆ, ಯು ಆರ್ ಬಿಲೀವ್ ಆರ್ ನಾಟ್, ನಾನು ಈಗಾಗಲೇ 2400 ದೇಹದ ಸತ್ತ ದೇಹದ ಕಣ್ಣುಗಳನ್ನು ತಗೊಂಡು ಜೀವಂತ ಕಾಣ್ಗಲಿ ಇದ್ದರಿಗೆ ಕಣ್ಕೊಡೋದ್ರಲ್ಲಿ ಸಹಾಯ ಮಾಡಿದ್ದೀನಿ. ಅದು ನಿಜವಾದ ಯೋಚನೆ ಮಾಡಿ. ಮತ್ತು ಹಾಗೆ 10,000 2,000 ಅಂತೀವಿ. ಈಗ ನಮ್ಮ ದೇಹ ಇದೆಯಲ್ಲ, 10,000 2,000. ಯಾಕೆಂದ್ರೆ ನಾವು ಸಾಯೋದಕ್ಕಿಂತ ಮುಂಚೆ ನಾವು ಒಂದು ಬಿಲ್ ಬರೆಯೋಣ, ನಮ್ಮ ದೇಹದ ಅಂಗಾಂಗಗಳನ್ನ ಮಣ್ಣು ಮಾಡೋದು ಬೇಡ, ನಮ್ಮ ದೇಹದ ಅಂಗಾಂಗಗಳನ್ನ ಸುಡೋದು ಬೇಡ, ನಮ್ಮ ದೇಹದ ಒಂದು ಕಣ್ಣನ್ನ ನಾವು ರೆಡಿನ ಅಷ್ಟೇ ಕೊಡ್ಬೇಕಾಗಿರೋದು. ಅದನ್ನು ಕೊಟ್ಟರೆ 4 ಜನ ಅಂತರಿಗೆ ಬೆಳಕಾಗುತ್ತೆ. ನಮ್ಮ ಕಣ್ಣಿಗೆ ಸಾವಿಲ್ಲ, ಯೋಚನೆ ಮಾಡಿ, ಕಣ್ಣಿಗೆ ಸಾವಿಲ್ಲ. ಮತ್ತು ಸೂಕ್ತ 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 ಅಂತಿದ್ರು. ಈಗ ನಮ್ಮ ದೇಹ ಹೈಜನಿಕ್ ಆಗಿದೆ, ಬದಲಾವಣೆ ಆಗಿದೆ. ಬದಲಾವಣೆಗೆ ತಕ್ಕಂತೆ ನಾವು ನಡ್ಕೊಳ್ಬೇಕಾಗಿದೆ. ದೆವ್ವ ಮಸಣದಲ್ಲಿಂದ ನಮ್ಮ ನಿಮ್ಮ ನಡುವೆ ಇದೆ. ಆ ದೆವ್ವ ಯಾರು ಅಂದ್ರೆ ಮನುಷ್ಯ ದೆವ್ವ. ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿಲ್ಲ, ಕಾಡುವ ಮನುಷ್ಯ ದೆವ್ವಗಳು ನಮ್ಮ ನಿಮ್ಮ ನಡುವೆ ಇದ್ದಾರೆ. ಇಲ್ಲಿ ನೋಡಿ, ನೀರಲ್ಲಿ ದೀಪ ಉರಿಯಕ್ಕಾಗೋದೇ ಇಲ್ಲ. ದಿಸ್ ಇಸ್ ಸೈನ್ಸ್, ನಾನು ಹೇಳಲ್ಲ. ನೋಡಿ, ಆಗೋಗುತ್ತೆ. ಆದರೆ ಹೇಗೆ ಸರ್ ಸಾಧ್ಯ ಆಗುತ್ತೆ? ನೀರಲ್ಲಿ ಹೇಗೆ ದೀಪ ಉರಿಯುತ್ತೆ? ಇಲ್ಲ, ಅವರನ್ನು ಬಾಣಲಿ ತೆಗೆದುಕೊಳ್ತಾರೆ, ಅದಕ್ಕೆ ಕರ್ಪೂರ ಹಾಕ್ತಾರೆ, ಮೇಣದ ಬತ್ತಿ ಹಾಕ್ತಾರೆ, ಲಿಕ್ವಿಡ್ ಗ್ಯಾಸ್ ಸುಡುತ್ತೆ, ಶಾಖ ಕೊಡ್ತಾರೆ, ಲಿಕ್ವಿಡ್ ಆಗುತ್ತೆ, ಅದರೊಳಗಡೆ ಕಾಟನ್ ಬತ್ತಿ ಹಾಕ್ತಾರೆ. ನಿಮಗೆ ಗೊತ್ತಿದೆ, ಮೇಣದ ಬತ್ತಿ ವಸ್ತು ಉರಿಲಿಕ್ಕೆ ಸಹಾಯ ಮಾಡುತ್ತೆ. ಕರ್ಪೂರ ತಾನೇ ಹತ್ಕೊಂಡು ಉರಿಯುತ್ತೆ. ಗೋರಿ ಬೀಜ ಅನ್ನೋ ಒಂದು ಬೀಜ ಇದೆ, ಅದನ್ನು ಪೌಡರ್ ಮಾಡಿ ಹಾಕಿದ್ರೆ 1 ಇಂಚ್ ಉಳಿಸಲಿಕ್ಕೆ 1 ವರ್ಷ ತೆಗೆದುಕೊಳ್ಳುತ್ತೆ. ಇದನ್ನು ಇಟ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿದ್ದಾರೆ, ಲಕ್ಷ ಕೋಟಿಗಟ್ಟಲೆ ದುಡ್ಡು ಮಾಡಿದ್ದಾರೆ ಅನ್ನೋಕ್ಕಿಂತ ನಾವು ದುಡ್ಡು ಕೊಟ್ಟಿದ್ದೀವಿ, ದುಡ್ಡು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನಾನು ದಿನಗಳು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ನನ್ನ ಬಗ್ಗೆ ಮಾತನಾಡ್ತಾ ಇರ್ತಾರೆ ನೋಡಿ. ಇಲ್ಲಿ ಈ ಒಂದು ಮಡಿಕೆ ಇಟ್ಟಿದ್ದೇನೆ, ಅದರ ಮೇಲೆ ಸ್ವಲ್ಪ ಹಾಲು ಹಾಕಿದ್ದೇನೆ. ಇವರು ಇದ್ರೊಳಗಡೆ ಸಕ್ಕರೆ ಹಾಕ್ತಾರೆ, ಹಾಕಿ ಸರ್. ನೋಡಿ, ಇಲ್ಲಿ ಹಾಲು ಹಾಕಿದ್ದೀನಿ, ಇದರೊಳಗೆ ಹಾಕಿ ಸರ್, ಸಕ್ಕರೆ ಹಾಕಿ ಹಾಕಿ ಏನಾಗಲ್ಲ, ಹಾಕಿ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಆಗುತ್ತೆ. ಈಗ ಈ MLC ಅವರು ಮುಂದೊಂದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ನನಗಿದ್ರೆ ಇದು ಹಾಲು ಉಕ್ಕುತ್ತೆ, ಮಂತ್ರಿಗಳಾಗ್ತಾರೆ ನನಗಿದ್ರೆ ಹಾಲು ಉಕ್ಕುತ್ತೆ. ಇಲ್ಲ ಅಂದ್ರೆ ಹಾಲು ಅಲ್ಲೇ ಇರುತ್ತೆ. ನಿಮ್ ಮನೆ ಬರ, ನಿಮ್ ಮನೆ ಬರ, ನಿಮ್ ಮನೆ ಬರ, ನಿಮ್ ಮನೆ ಬರ, ಜೋರ ಕೊಂಚ ಜೋರ ಒಂದು ಚಪ್ಪಳೆ. ಎಷ್ಟು ಚೆನ್ನಾಗಿ ಹಾಲು ಹುಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿ. ಮುಂದೊಂದು ದಿವಸ ಇವರು ಮಂತ್ರಿಗಳಾಗ್ತಾರೆ. ಆಗ ಮಂತ್ರಿಗಳಾದ ಇವರು ಮಂತ್ರಿ ಆಗೋದು ಇವರ ಕಾಯಕದಿಂದ, ಇವರ ಶ್ರಮದಿಂದ, ಇವರ ನಿಯತ್ತಿನಿಂದ, ಈ ಪವಾಡದಿಂದ ಅಲ್ಲ. ಇದೇ ರೀತಿ ಥ್ಯಾಂಕ್ ಯು ಸರ್. ಇದೇ ರೀತಿ ನೋಡಿ ಎಷ್ಟು ಚೆನ್ನಾಗಿ ಹಾಕೊಂಡಿದ್ದಾರೆ. ಮುಂದೆ ಸಿಗುತ್ತಲ್ಲ, ಅದು ಕೊಡಿ ಸರ್. ಕಡ್ಡಿ ಚಪ್ಪಾಳೆ. ದೇವಿ ಪ್ರಸಾದ್ ಎಲ್ಲಿದ್ದೀರಿ? ನೀವು ದುಡ್ಡು ಕೊಡ್ಬೇಡಿ, ಈ ಮುಂದೆ ಕೊಡಿ. ಅದು ಬರಲ್ಲ ಅನ್ಸುತ್ತೆ, ಅವ್ರು ಎಂಟಿ ಕೊಟ್ಟಿರೋದು ನೋಡಿ, ಸತ್ಯ ಎಂಟಿ ಕೊಟ್ಟಿರೋದು ನೋಡಿ. ಎರಡೂ ಉಂಗುರಗಳು ಹಾಕಿ ಪಾರ್ಲಮೆಂಟ್ ಇದರೊಳಗಡೆ ಖಾಲಿ. ಎಸ್ ಅಧ್ಯಕ್ಷರೇ, ಇದು ಖಾಲಿ. ಮುಂದೊಂದು ದಿನ ನೀವು MLC ಸರ್ಕಾರಿ ನೌಕರ ಸಂಘ ಬಿಟ್ಟು MLC ಹಾಕ್ತೀನಿ ಅಂತಿದ್ದೆ. ಈ ಉಂಗುರ ಮಾಡಿ ಹಾಕಿ ಹೂಮರು ಉಂಗುರ ಬೇಕಾ? ಹೂ ಬೇಕು. ಹೂ ಜೋರ ಚಪ್ಪಾಳೆ ಕಟ್ಟಿ, ಕಟ್ಟಿ ಚಪ್ಪಾಳೆ. ಬದಲಾವಣೆ ಮಾಡಬಾರ್ದು. ನಮ್ಮ MLC ಸಾಕ್ಷಿ ಇದೆ, ನೀವು ಸಾಕ್ಷಿ ಇದೆ. ದುಡ್ಡು ಹೇಳಿದ್ದೇನೆ
ಹೇಳಿ, ಇವ್ರು ಕೇಳಿದ್ದೇನೆ ಹೇಳಿ. ಇವ್ರು ಏನು ಕೇಳಿದ್ರು? ಉಪ್ಪು ಉಂಗುರ ಅಲ್ಲ. ನಿಮ್ಮ ಮುಂದೆ ನಾನು ಓಪನ್ ಮಾಡಿದ್ದೀನಿ ಕೊಡ್ತೀನಿ. ಥ್ಯಾಂಕ್ಸ್ ಸರ್, ನಾವು ಹೋಗ್ಬೋದು. ಥ್ಯಾಂಕ್ ಯು. ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕ ಸಂಘ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಹಾಗೂ ಕರ್ನಾಟಕ ಶಿಕ್ಷಕರ ವಿಕಾಸ ಪರಿಷತ್ ಬೆಂಗಳೂರು ಅವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಸಿ ವಿ ರಾಮನ್ ಅವರ ಜಯಂತಿ ಉತ್ಸವದ ನಿಮಿತ್ತವಾಗಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದರ ಜೊತೆಗೆ ರಾಜ್ಯ ಮಟ್ಟದ ಶಿಕ್ಷಕರ ಮತ್ತು ಜಿಲ್ಲಾ ಮಟ್ಟದ ಶಿಕ್ಷಕರ ಉತ್ತಮ ಶಿಕ್ಷಕರ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಇವಾಗ ಮತ್ತು ಹುಲಿಕಲ್ ನಟರಾಜ್ ಅವರಿಂದ ಪವಾಡ ಬಯಲು ಕಾರ್ಯಕ್ರಮವನ್ನು ಕೂಡ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಮ್ಮ ವಿಜ್ಞಾನ ಹಾಗೂ ಗಣಿತ ಶಿಕ್ಷಕರಿಗೆ ಒಂದು ಮೂಢನಂಬಿಕೆಯನ್ನು ಹೋಗಲಾಡಿಸಬೇಕು, ಮೂಢನಂಬಿಕೆ ಬಗ್ಗೆ ಇದು ಮಾಡಬೇಕು, ಜಾಗೃತಿ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಜೊತೆಗೆ ಪವಾಡು ಬಯಲು ರಹಸ್ಯ ಕಾರ್ಯಕ್ರಮ ಕೂಡ ಮಾಡಲಾಯಿತು. ಇಲ್ಲಿವರೆಗೆ ಹುಲಿಕಲ್ ನಟರಾಜ್ ಅವರು ರಾಷ್ಟ್ರ ಮತ್ತು ರಾಜ್ಯಾದ್ಯಂತ ಅವರು ಪ್ರಚಾರ ಮಾಡುತ್ತಾ ಬಂದಿದ್ದಾರೆ ಮೂಢನಂಬಿಕೆ ಹೋಗಲಾಡಿಸಲು. ಅಂಥ ವ್ಯಕ್ತಿ ನಮಗೆ ಇಲ್ಲಿ ಬಂದು ಒಂದು ಮಾರ್ಗದರ್ಶನ ನೀಡಿದ್ದಾರೆ. ಹಾಗಾಗಿ ಆ ವ್ಯಕ್ತಿಗೆ ಮತ್ತು ಎಲ್ಲ ಇಲ್ಲಿ ನೆರೆದಂಥ ಎಲ್ಲ ಶಿಕ್ಷಕ ಬಂಧುಗಳಿಗೂ ಈ ನಮ್ಮ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕ ಸಂಘದ ವತಿಯಿಂದ ಹಾರ್ದಿಕ ಅಭಿನಂದನೆಗಳು ಹೇಳಿ ನಾನು ಎರಡು ಮತ್ತು ಮುಗಿಸ್ತೇನೆ. ನಾನು ಪಾಂಡುರಂಗ ಬೆಲ್ದಾರ್, ಕಲ್ಯಾಣ ಕರ್ನಾಟಕ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಮತ್ತು ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತು ಇವರೊಂದು ಸಂಯುಕ್ತಾಶ್ರಯದಲ್ಲಿ ಸಿ ವಿ ರಾಮನ್ ಅವರ ಒಂದು ಆವಿಷ್ಕಾರದ ದಿನದಂದು 28 ಫೆಬ್ರವರಿ ಇತ್ತು. ಸೊ ಕಾರಣಾಂತರಗಳಿಂದ ಆ ದಿನ ಮಾಡದೇ ಆಗದೆ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ವಿ. ಈ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯಲ್ಲಿ ಏನು ಮಾಡೋಣ ಅಂತ ವಿಚಾರ ಮಾಡಿದಾಗ ಮೊದಲನೇದಾಗಿ ಎಲ್ಲರಿಗೆ ಅಂದರೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ನಾವು ಒಂದು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೊಡೋಣ, ಸಿ ವಿ ರಾಮನ್ ಅವರ ಒಂದು ಸೇವಾರತ್ನ ಪ್ರಶಸ್ತಿ ಅಂಥೇಳಿ. ಜೊತೆಗೆ ಈ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಪವಾಡ ಭಂಜಕರ್ ಅವರಿಂದ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದಲ್ಲಿ ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಮಾಡಿದ್ವಿ. ಅಂದರೆ ಇದರಿಂದ ಮೌಢ್ಯವನ್ನು ನಮ್ಮ ಜಿಲ್ಲೆ, ವಿಶೇಷವಾಗಿ ಕರ್ನಾಟಕದಲ್ಲೇ ನಮ್ಮ ಜಿಲ್ಲೆ ಅತ್ಯಂತ ಮೌಢ್ಯಗೊಳಗಾದಂಥ ಜಿಲ್ಲೆ ಆಗಿದೆ. ಸೊ ಆ ಒಂದು ನಿಮಿತ್ತದಲ್ಲಿ ನಾವು ಶಿಕ್ಷಕರ ಮೂಲಕ ಅಥವಾ ಪೋಷಕರ ಮೂಲಕ ಅವರ ಕುಟುಂಬದವರ ಮೂಲಕ ಒಂದು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಮಾಡಿ ಇಡೀ ಜಿಲ್ಲೆಗೆ ನಾವು ಒಂದು ವೈಜ್ಞಾನಿಕ ಮನೋಭಾವನೆ ಮೂಡಿಸ್ತಕ್ಕಂಥದ್ದು ಮತ್ತು ಜಿಲ್ಲೆಯಿಂದ ಮೌಢ್ಯವನ್ನು ಹೋಗಲಾಡಿಸ್ತಕ್ಕಂಥ ಪ್ರಯತ್ನ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಯಶಸ್ಸಾಗಿದೆ. ನಾನು ಕಲಾಲ್ ದೇವಿ ಪ್ರಸಾದ್, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಅಧ್ಯಕ್ಷ. ಧನ್ಯವಾದ. ಇಂದು ಕಲ್ಯಾಣ ಕರ್ನಾಟಕ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ವಿವಿಧ ಸಂಘಟನೆ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳಷ್ಟು ವೈದ್ಯರಿಗೂ ಶಿಕ್ಷಕರಿಗೂ ಒಳ್ಳೆಯ ರೀತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಪಾಂಡುರಂಗ್ ಬೇಲ್ದಾರ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ಆಗಿದೆ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಅವರ ಎಲ್ಲ ತಂಡಕ್ಕೂ ಅಭಿನಂದನೆ ಹೇಳ್ತೀನಿ. ಶಿವರಾಜ್ ಕಪ್ಲಾಪುರೆ, ಮುಖ್ಯ ಗುರುಗಳ ಸಂಘದ ಅಧ್ಯಕ್ಷ, ಬೀದರ್. ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಅತಿ ಉತ್ತಮ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಶಿಕ್ಷಣ ಸಂಘ ಹಾಗೂ ಕರ್ನಾಟಕ ರಾಜ್ಯ ಶಿಕ್ಷಕರ ವಿಕಾಸ ಪರಿಷತ್ತಿನ ಬೆಂಗಳೂರು ಇವರು ಸಂಯುಕ್ತ ಆಶ್ರಯದಲ್ಲಿ ಇದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಶಿಕ್ಷಕರ ಸಂಘದಿಂದ ಮೊದಲನೇ ಸರ್ತಿ ಪ್ರೋಗ್ರಾಮ್ ಆಗಿದೆ ಬೀದರ್ ಜಿಲ್ಲೆಯಲ್ಲಿ. ಇದ್ರಾಗಿ ವಿಶೇಷ ಅಂದ್ರೆ ನಮ್ಮದು ಪಾಂಡುರಂಗ ಬೆಲ್ದಾರ್ ಆಗಲಿ, ಕಲ್ಲಂ ಪ್ರಸಾದ್ ಆಗಲಿ, ಸ್ವಾಮಿ ಆಗಲಿ, ನಮ್ಮದು ಎಲ್ಲ ಸಂಘದವರು ಖಾಸಗಿ ಶಾಲೆ ಮತ್ತು ಸರ್ಕಾರಿ ಶಾಲೆ, ಪ್ರಾಥಮಿಕ ಶಾಲೆ ಯಾವುದೇ ಶಿಕ್ಷಕರನ್ನು ಬೀದರ್ ಜಿಲ್ಲೆಯಿಂದ ಅವರು ಒಂದು ವಿಜ್ಞಾನವನ್ನು ಶಿಕ್ಷಕರಿಗೆ ಅವರ ಕಲಾವನ್ನು ನೋಡಿ ಅವರ ಪ್ರಶಸ್ತಿಯನ್ನು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅವ್ರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದ ಸಲುವಾಗಿ ನಾವು ನಮ್ಮ ಸಂಘದ ವತಿಯಿಂದ ಮತ್ತು ಎಲ್ಲರಿಗೂ ನಾನು ಭಾಳ ಧನ್ಯವಾದ ಹೇಳ್ತೇನೆ. ಅದಕ್ಕೆ ವಿಶೇಷವಾಗಿ ನಮ್ಮದು ಪೌಢ ಪುರುಷರಾಗಿ ನಟರಾಜ್ ಅವರು ಮೈಸೂರಿನ ಬಂದು ಬೀದರ್ ಜಿಲ್ಲೆಯಲ್ಲಿ ಅವರು ಒಳ್ಳೆಯ ಕಾರ್ಯಕ್ರಮವನ್ನು ಶಿಕ್ಷಕರಿಗೆ ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ಮತ್ತು ಅವ್ರಿಗೆ ಎಲ್ಲರಿಗೂ ನಮ್ಮದು ವಿಶೇಷವಾಗಿ ನಮ್ಮದು ಬೆಲ್ಲ ಶರಣರು ಒಳ್ಳೆಯ ವಿಚಾರ ಹೇಳಿದ್ದಾರೆ. ಆಮೇಲೆ ರಾಣಿ ಸತ್ಯಮೂರ್ತಿ ಅವರು ಭರತನಾಟ್ಯವನ್ನು ಕೊಟ್ಟಿದ್ದಾರೆ, ಅವರಿಗೂ ಕೂಡ ನಮ್ಮ ಸಂಘ ವತಿಯಿಂದ ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಆಮೇಲೆ ಎಲ್ಲ ಮಾಧ್ಯಮ ಮುಖಂಡರಿಗೂ ನಾನು ವಿಶೇಷವಾಗಿ ಧನ್ಯವಾದ. ನನ್ನ ಹೆಸರು ಗೋವಿಂದ ಪೂಜಾರಿ, ಜಿಲ್ಲಾ SC ಶಿಕ್ಷಕರ ಅನುದಾನಿತ ಪ್ರಾಥಮಿಕ ಶಿಕ್ಷಕರ ಸಂಘ ಬೀದರ್. ಇಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.